249 ರನ್ ಚೇಸ್ ಮಾಡಲು ಬಂದಂತಹ ಟೀಮ್ ಇಂಡಿಯಾ ಮೊದಲೇ ಓಪನರ್ಗಳನ್ನು ಕಳೆದುಕೊಂಡಿತ್ತು. ಹೌದು, ನಂತರ ಬಂದಂತಹ ವೈಸ್ ಕ್ಯಾಪ್ಟನ್ ಶುಭ್ಮನ್ ಗಿಲ್ ಅವರು ಇವತ್ತು ರಾಕ್ಷಸನಂತೆ ಬ್ಯಾಟಿಂಗ್ ಆಡಿದರು ಅಂತ ಹೇಳ್ಬೋದು. ಹೌದು, ಇಂಗ್ಲೆಂಡ್ ಬೌಲರ್ಗಳಿಗೆ ಹಿಗ್ಗಾಮುಗ್ಗ ಥಳಿಸಿದ ಶುಭ್ಮನ್ ಗಿಲ್ ಬೌಂಡರಿ ಸಿಕ್ಸರ್ಗಳಲ್ಲಿ ಡೀಲ್ ಮಾಡಿದರು ಅಂತ ಹೇಳಬೇಕು. ಮೊದಲು ನಿಧಾನಗತಿಯಲ್ಲಿ ಬ್ಯಾಟಿಂಗ್ ಮಾಡಿದ ಶುಭ್ಮನ್ ಗಿಲ್ ನಂತರ ತಮ್ಮ ಪರಾಕ್ರಮದಿಂದ ಬರೋಬ್ಬರಿ 87 ರನ್ಗಳಿಂದ ಅರ್ಧಶತಕವನ್ನು ಪೂರೈಸಿದರು. ಕೊನೆಯಲ್ಲಿ ರನ್ ಹೊಡೆಯಲು ಹೋಗಿ ಔಟ್ ಆದರು ಅಂತ ಹೇಳಬೇಕು. ಇನ್ನು ODIನ ಅದ್ಭುತ ಬ್ಯಾಟ್ಸ್ಮನ್ ಆದ ಶ್ರೇಯಸ್ ಅಯ್ಯರ್ ಕೂಡ ಇವತ್ತು ಇಂಗ್ಲೆಂಡ್ ಬೌಲರ್ಗಳಿಗೆ ತಕ್ಕ ಪಾಠವನ್ನು ಕಲಿಸಿದರು ಅಂತಲೇ ಹೇಳಬೇಕು. ತಮ್ಮ ಹಳೆ ಫಾರ್ಮ್ನಂತೆ ಇವತ್ತು ODIಯಲ್ಲಿ T20ಯಂತೆ ಬ್ಯಾಟಿಂಗ್ ಮಾಡಿ ಕೇವಲ 30 ಬಾಲ್ಗಳಿಗೆ ತಮ್ಮ ಅರ್ಧಶತಕನ ಪೂರೈಸಿದ ಶ್ರೇಯಸ್ ಅಯ್ಯರ್ ಟೀಮ್ ಇಂಡಿಯಾದ ಗೆಲುವಿಗೆ ಪ್ರಮುಖ ಕಾರಣರಾದರು ಅಂತ ಹೇಳಬೇಕು. ಇನ್ನು ಟೀಮ್ ಇಂಡಿಯಾದ ಆಲ್ರೌಂಡರ್ ಆದ ಅಕ್ಷರ್ ಪಟೇಲ್ ಅವರು ಬೌಲಿಂಗ್ನಲ್ಲಿ ಕಮಾಲ್ ಮಾಡದೇ ಇದ್ದರೂ ಬ್ಯಾಟಿಂಗ್ನಲ್ಲಿ ಸಿಕ್ಸರ್ಗಳ ಮೂಲಕ ತಮ್ಮ ಅರ್ಧಶತಕನ ಪೂರೈಸಿದರು ಅಂತ ಹೇಳಬೇಕು. ಹೌದು, ನಾನು ಕೂಡ ಏನೂ ಕಡಿಮೆ ಇಲ್ಲ ಅಂತ ಹೇಳಿಬಿಟ್ಟು ಬ್ಯಾಟಿಂಗ್ನಲ್ಲಿ ಸಖತ್ತಾಗಿ ಬ್ಯಾಟಿಂಗ್ ಮಾಡಿಬಿಟ್ಟು ಟೀಮ್ ಇಂಡಿಯಾದ ಗೆಲುವಿನ ಮೊತ್ತಕ್ಕೆ ಬಂದರು. ಆದರೆ ಕನ್ನಡಿಗ KL ರಾಹುಲ್ ಫ್ಲಾಪ್ ಆದರು ಅಂತ ಹೇಳಬೇಕು. ಕೊನೆಯಲ್ಲಿ ಹಾರ್ದಿಕ್ ಪಾಂಡ್ಯ ಮತ್ತು ರವೀಂದ್ರ ಜಡೇಜಾ ಫಿನಿಶ್ ಮಾಡಿಕೊಟ್ರು ಟೀಮ್ ಇಂಡಿಯಾದ ಗೆಲುವಿಗೆ. ಸೊ ಈ ಮೂವರಲ್ಲಿ ನಿಮ್ಮ ಯಾವ ಅರ್ಧಶತಕ ಇಷ್ಟವಾಯಿತು, ಯಾರ ಪರ್ಫಾರ್ಮೆನ್ಸ್ ನಿಮಗೆ ಇಷ್ಟ ಆಯಿತು ಕಾಮೆಂಟ್ನಲ್ಲಿ ಬರೆದು ತಿಳಿಸಿ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬೈ ಬೈ, ಟೇಕ್ ಕೇರ್.